ಪದ್ಮಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನ ಶತಕ ಎನ್ನುವ ಗ್ರಂಥದ ಯಾವ 92ನೆಯ ಸೂತ್ರ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಶ್ಲೋಕದಲ್ಲಿ ನಿನ್ನೆಯ ಶ್ಲೋಕದ ಉತ್ತರವನ್ನ ಕೇಳಿದಾಗ ಉತ್ಪತ್ತಿಯಾದಂತ ಸಂಶಯ ಏನು ಸಂಶಯ ಅಂತ ಹೇಳಿದ್ರೆ, ಯಾವ ಅಜ್ಞಾನಿಗಳು ಯಾವ ಮನಸ್ಸು ಅನ್ನುವಂತ ಮಾರಿಗೆ ತುತ್ತಾಗುವಂತೆ ಸುಜ್ಞಾನಿಗಳು ಮೃತ್ಯು ದೇವತೆಗೆ ತುತ್ತಾಗುವುದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅಜ್ಞಾನಿಗಳ ಮನಸ್ಸು ಬಂಧಕ್ಕೆ ಕಾರಣ ಆಗಿರ್ತದೆ, ಜ್ಞಾನಿಗಳ ಮನಸ್ಸು ಮೋಕ್ಷಕ್ಕೆ ಕಾರಣ ಇದ್ದಾಗ ಅಂತ ಮೋಕ್ಷಕ್ಕೆ ಕಾರಣವಾದಂತ ಮನಸ್ಸನ್ನ ಪುನಃ 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 ಶುದ್ಧತೆಯನ್ನ ಮಾಡಿಕೊಳ್ಳುವ, ಸ್ವಚ್ಛತೆಯನ್ನ ಮಾಡಿಕೊಳ್ಳುವ, ಪವಿತ್ರವನ್ನ ಮಾಡಿಕೊಳ್ಳುವ ಯಾವುದೇ ಒಂದು ಕರ್ಮವನ್ನ ಮಾಡುವುದು ಯೋಗ್ಯವಲ್ಲವೇ ಅಂತ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನ ಏನ್ ಹೇಳ್ತಾರಂದ್ರೆ, ಸ್ಥೂಲಂ ಬಾಲ್ಯವಯ ಜರ ಜನಿ ಮೃತಿ ಕಾಮ ಸ್ಮಯ ಆಶಾ ಭಯ ಕ್ರೋಧ ಸೂಕ್ಷ್ಮತನು ವಿಭಾತಿ ಅಧಿವಸನ್ ತತ್ ವಾಸನಾ ಕಾರಣಂ ತೇಷಾಂ ನಶ್ವರ ವೈಶ್ವಿಕ ತಿವ ಪುಷಾಂ ಧರ್ಮೈ ಅಮೂರ್ತ ಆತ್ಮನಃ ನಾಕಶ್ಯ ಇವ ಶಕುಂತ ಪಾಸುಂ ಮರುತಾಂ ಸಂಘಂ ಪ್ರಸಂಗಂ ಕುತಃ. ಈ ಸಂಸ್ಕೃತ ಶ್ಲೋಕದ ತಾತ್ಪರ್ಯ ಏನ್ ಹೇಳ್ತದಂದ್ರೆ, ಯಾವ ಅಜ್ಞಾನಿಯೇ ಇರಲಿ ಜ್ಞಾನಿಯೇ ಇರಲಿ, ಆ ಅಜ್ಞಾನಿಗೂ ಜ್ಞಾನಿಗೂ ಶರೀರಕ್ಕೆ ಬಂದು ಹೋಗುವಂತ ಅನಂತ ಕ್ರಿಯೆಗಳಲ್ಲಿ ಒಂದು ಬಾಲ್ಯ ಅನ್ನುವಂಥದ್ದು ಮೊದಲಿಂದು, ಯೌವನ ಅನ್ನುವುದು ಮಧ್ಯದ್ದು, ಮುಪ್ಪು ಅನ್ನುವಂಥದ್ದು ಅಂತಿಮ. ಇವೆಲ್ಲ ಅವಸ್ಥೆಗಳಂತ. ಬಾಲ್ಯಾವಸ್ಥೆ, ಯೌವನ, ಮುಪ್ಪು. ಇವೆಲ್ಲವೂ ಜೊತೆಗೆ ಹುಟ್ಟು ಮತ್ತು ಸಾವುಗಳು. ಪ್ರತಿಯೊಬ್ಬರ ಶರೀರಕ್ಕೆ ಬಾಲ್ಯ ಬರ್ತದ, ಅದು ಹೋದ್ಮೇಲೆ ಯೌವನ ಬರ್ತದ, ಅದು ಹೋದ ಮೇಲೆ ಮುಪ್ಪು ಬರ್ತದ. ಇಷ್ಟಕ್ಕೆ ನಿಲ್ಲಲಿಲ್ಲ, ಮತ್ತೆ ಶರೀರಕ್ಕೆ ಹುಟ್ಟು ಮತ್ತು ಸಾವುಗಳು ಬರ್ತಾವ. ಇವೆಲ್ಲವೂ ಎಲ್ಲಿ ಇದ್ದಾವೆ, ಯಾವ ದೇಹವನ್ನ ಆಶ್ರಯ ಮಾಡಿಕೊಂಡು ಇದ್ದಾವಂದ್ರೆ ಸ್ಥೂಲ ಶರೀರವನ್ನ ಆಶ್ರಯ ಮಾಡಿಕೊಂಡು ಇವೆಲ್ಲವೂ ಇದ್ದಾವೆ. ಅದೇ ಪ್ರಕಾರ ರಾಗ ದ್ವೇಷ ಭಯ ಆಶ್ಚರ್ಯ ಸಂತೋಷಗಳು ಇವೆಲ್ಲವೂ ಕೂಡ ಸೂಕ್ಷ್ಮವಾದ ಶರೀರವನ್ನ ಆಶ್ರಯ ಮಾಡಿಕೊಂಡವ್ರಿ. ಈಗ ನಾವೆಲ್ಲೇನೆ ಕೆಲಸ ಮಾಡ್ತೀವಂದ್ರೆ ಯಾವ ಡಿವಿಷನ್ ಅಲ್ಲಿ ಮಾಡ್ತೀವಿ, ನಿಮಗೆ ಬಾಸ್ ಯಾರು ಅಂದಾಗ ಇಂಥವರ ಹೆಸರು ಹೇಳಿ ಅಂತವರಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀವಿ. ಅದೇ ಪ್ರಕಾರ ಇಲ್ಲಿ ಸ್ಥೂಲವಾದ ದೇಹಕ್ಕೆ ಬರುವಂತದ್ದು
ಶರೀರಕ್ಕನೇ ಬಾಲ್ಯ, ಶರೀರಕ್ಕೆ ಯೌವನ, ಶರೀರಕ್ಕೆ ಮುಪ್ಪು. ಮತ್ತೆ ಈ ಶರೀರಕ್ಕೆ ಹುಟ್ಟಾದ್ರೆ ಶರೀರಕ್ಕೆ ಸಾವಾದ. ಕರೆಕ್ಟ್. ಇವೆಲ್ಲವೂ ಯಾರ ಆಶ್ರಯದಲ್ಲಿ ಅಂದ್ರೆ ಸ್ಥೂಲ ದೇಹದ್ದು ಅಂತ. ಮತ್ತೆ ಸೂಕ್ಷ್ಮ ದೇಹದ್ದು ಯಾವುದಂದ್ರೆ ರಾಗದ್ವೇಷ, ಮತ್ತೆ ಅನಂತ ರೀತಿ ಭಯ, ಆಶ್ಚರ್ಯ, ಸುಖ ಮತ್ತು ದುಃಖ, ಇವೆಲ್ಲವೂ ಯಾವ ಆಶ್ರಯದಲ್ಲಿ ಅಂದ್ರೆ ಸೂಕ್ಷ್ಮ ಕೊನೆವಿನ ಆಶ್ರಯದಲ್ಲಿ. ಅದಕ್ಕೆ ಮನುಷ್ಯ ಬಹಳ ಸಂತೋಷ ಪಟ್ಟಿತ್ತು ಅಂದ್ರೆ ಅವನ ಬಾಹ್ಯದ ಶರೀರ ಕೂಡ ಬಹಳ ಮುಗುಳ್ನಗೆಯಿಂದ ಕೂಡಿರ್ತ. ಆ ಸಮಯದಲ್ಲಿ ಬಹಳ ಸಂತೋಷ ಆಗಿರ್ತಾನ ಮನುಷ್ಯ. ದುಃಖ ಆಯ್ತು ಅಂದ್ರೂ ಕೂಡ ಮನಸ್ಸು ದುಃಖ ಪಟ್ಟರೆ ಸ್ಥೂಲ ಶರೀರದ ಆಕಾರ ಕೆಟ್ಟ ಹೋಗ್ತದೆ. ಮುಖ ಒಂಥರ ಆಗಿರ್ತದ, ಏನೋ ಟೆನ್ಷನ್ ಅಲ್ಲಿ ಇರ್ತಾರ, ಏನೋ ಭಯದಲ್ಲಿ ಇರ್ತಾರ, ಏನೋ ಒಂದು ಆಲೋಚನೆಯಲ್ಲಿ ಅವ್ರು ಕೂಡಿರ್ತಾರ. ಹೊರಗೆ ನೋಡಿದ್ರೆ ಏನು ಕಾಣಂಗಿಲ್ಲ, ಒಳಗಡೆ ಮನಸ್ಸಿನಲ್ಲಿ ಹುಟ್ಟಿರ್ತಾವೆ. ಭಯ ಆಗೋದು ಒಳಗೆ ಮನಸ್ಸಿಗೆಲ್ಲಮ್ಮ, ಆಶ್ಚರ್ಯ ಆಗೋದು ಮನಸ್ಸಿಗೆ. ಕಾರಣ ಮನಸ್ಸು ಸೂಕ್ಷ್ಮ ಶರೀರವನ್ನ ಆಶ್ರಯ ಮಾಡಿಕೊಂಡು ಇರ್ತಾರಂತ. ಮತ್ತು ಇನ್ನೊಂದು ಕಾರಣ ಶರೀರ ಅಂತ ಅದ. ಆ ಕಾರಣ ಶರೀರದಲ್ಲಿ ಯಾವ ಮನಸ್ಸಿನ ಸಂಸ್ಕಾರ ಏನಾವಲ್ಲಮ್ಮ, ಅವುಗಳೆಲ್ಲವೂ ಆಶ್ರಯ ಮಾಡಿಕೊಂಡು ಅದು ಇರ್ತದೆ. ಯಾವುದು ಕಾರಣ ಶರೀರ. ಈ ಸ್ಥೂಲಾದಿ ತ್ರಿವಿಧ ಶರೀರಗಳ ಧರ್ಮವು ಇವು ಯಾವ ಧರ್ಮ ಅಂದ್ರೆ ಸ್ಥೂಲ ದೇಹದ ಧರ್ಮ ಬಾಲ್ಯ ಯೌವನ, ಸೂಕ್ಷ್ಮ ಶರೀರದ ಧರ್ಮ ರಾಗದ್ವೇಷ ಭಯ ಆಶ್ಚರ್ಯ, ಇವುಗಳ ಸಂಸ್ಕಾರವನ್ನ ಇಟ್ಟುಕೊಂಡಿರುವುದೇ ಕಾರಣ ಶರೀರ. ಈ ಶರೀರಗಳ ಧರ್ಮ ಆಯ್ತಲ್ಲ ಇದು ಅಂದಾಗ ಇವು ಆತ್ಮನ ಧರ್ಮಗಳಲ್ಲ ಅಂತ ಅರ್ಥ ಆಯ್ತು. ಅದು ಹೇಗೆ ಹೇಳ್ತೀರಿ, ನಮಗ ಅರ್ಥ ಆಗುವಂಗ ಅನುಭವಕ್ಕೆ ಬರುವಂಗ ಏನಾದ್ರೂ ನೀವು ಹೇಳಬಹುದೇ ಅಂದಾಗ ಪ್ರತಿಯೊಂದು ವಿಚಾರವನ್ನ ದೃಷ್ಟಾಂತವನ್ನ ಕೊಟ್ಟು ಹೇಳುವ ಪ್ರಯತ್ನ ಮಾಡ್ತಾರೆ. ಯಾಕೆಂದ್ರೆ ದೃಷ್ಟಾಂತನೇ ತಿಳಿಯದೇ ಇದ್ರೆ ಆ ದೃಷ್ಟಾಂತವನ್ನ ಅನುಭವ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮಹಾತ್ಮರು ತಿಳಿಯಲಾರದನ್ನ ತಿಳಿಸ್ಬೇಕಾದ್ರೆ ತಿಳಿಯುವುದನ್ನ ತಿಳಿಸಿ ತಿಳಿಯಲಾರದವನ್ನ ಅರ್ಥೈಸ್ತಾರೆ. ಇದೇ ಶಾಸ್ತ್ರದ ನಿಯಮ. ನಮ್ಗೇನು ತಿಳಿಯೋದಿಲ್ಲಲ್ಲಿ ಅದ್ರ ಬಗ್ಗೆ ತಲೆ ಕೆಡಿಸೋದಿಲ್ಲ ಮಹಾತ್ಮರು. ಅವ್ರಿಗೆ ಏನು ತಿಳಿತದ ತಿಳಿಯುವಂತನೇ ದೃಷ್ಟಾಂತವನ್ನು ಕೊಟ್ಟು ಅದರ ಮುಖಾಂತರವಾಗಿ ತಿಳಿಯಲಾರದೆ ತಿಳಿಬೇಕು ನೋಡ್ರಿ. ಅದಕ್ಕಾಗಿ ಹೇಳ್ತಾರ ಅವರು. ಇಲ್ಲೇನು ದೃಷ್ಟಾಂತ ಕೊಡ್ತಾರಂದ್ರೆ ಒಂದು ಪಕ್ಷಿಯ ದೃಷ್ಟಾಂತವನ್ನು ಕೊಡ್ತಾರೆ. ಪಕ್ಷಿ ಅಂದ್ರೆ ಹಾರುವ ಒಂದು ಪಕ್ಷಿ. ಅದು ಆಕಾಶದಲ್ಲಿ ಅದು ಏನಮ್ಮ ಹಾರುತ್ತದೆ. ಅದರ ಕಾಲು ಕೂಡ ಚರಣ ಅಂದ್ರೆ ಕಾಲು. ಆಕಾಶದಲ್ಲಿ ಆ ಕಾಲಿನಿಂದ ಹಾರಾಡಿದ್ರೆ ಆ ಕಾಲಿಗೆ ಹತ್ತಿದಂತ ಪಕ್ಷಿಯ ಧೂಳು ಆ ಗಾಳಿ ಅಂಟಿಕೊಳ್ಳದಂತೆ ಅದ ಅಂಟುತ್ತದೆ ನಮ್ಮ.
ಅದಕ್ಕೆ ನೆಲದ ಮೇಲೆ ಗಿಡದ ಮೇಲೆ ಕುಂತು ಹೋಗುವಾಗ ಅನಂತ ರೀತಿ ಏನಾದ್ರೂ ಧೂಳು ಹತ್ತಿರ್ತದ. ಆದ್ರೆ ಆಕಾಶದಾಗ ಅದು ತಿರುಗಾಡ್ತದ. ಆದ್ರೆ ಆಕಾಶಕ್ಕೆ ಆ ಪಕ್ಷಿಯ ಕಾಲಿನ ಧೂಳು ಏನಾದರೂ ತಗಿಲಿದೇನಂದ್ರೆ ತಗಿಲಿಲ್ಲ ಅಂತ, ಅಂಟಿಲ್ಲ ಅಂದ್ರೆ ಅಂಟಿಕೊಳ್ಳಿಲ್ಲವಂತೆ. ಅಮೂರ್ತ ಸ್ವರೂಪನಾದ ಆತ್ಮನಿಗೆ ಅಂಟಿಕೊಳ್ಳುವುದಿಲ್ಲ. ಹೇಗೆಂತ ವಿಚಾರ ಮಾಡಿದಾಗ ಜಗತ್ತಿನಲ್ಲಿ ವೇದಾಂತ ಶಾಸ್ತ್ರದಲ್ಲಿ ವಿಚಾರ ಮಾಡತಕ್ಕಂಥ ಎರಡೇ ವಿಷಯ, ಒಂದು ನಿತ್ಯ, ಒಂದು ಅನಿತ್ಯ. ಒಂದು ಬ್ರಹ್ಮ, ಇನ್ನೊಂದು ಜಗತ್ತು ಅಂತ. ಅದಕ್ಕೆ ವಿರುದ್ಧವಾದದ್ದು ಯಾವುದಂದ್ರೆ ಒಬ್ಬ ಅಜ್ಞಾನಿ, ಇನ್ನೊಬ್ಬ ಜ್ಞಾನಿ. ಅಜ್ಞಾನಿ ಮತ್ತು ಜ್ಞಾನಿ. ಆದ್ರೆ ಅಜ್ಞಾನಿಯು ಶರೀರ, ಇಂದ್ರಿಯ, ಕರ್ಣಾದಿಗಳಲ್ಲಿ ನಾನು, ನನ್ನದು ಎಂಬ ಅಹಂ ಮಮ ಅಭಿಮಾನ ರೂಪ. ಅಜ್ಞಾನಿ ಏನಂತ ನಮ್ಮ ಶರೀರ ನಾನು, ಇಂದ್ರಿಯ ನನ್ನದು, ಮನಸ್ಸು ನಾನು ನನ್ನದು, ಬುದ್ಧಿ ನಾನು ನನ್ನದು. ಈ ರೀತಿಯಾಗಿ ಅವನು ಅಹಂಕಾರ ರೂಪನಾಗಿ, ಆ ಅಹಂಕಾರವೇ ಮಮ ಅಂದ್ರೆ ಮೋಹದ ರೂಪವಾಗಿ, ಆ ಮೋಹವೇ ಅವನನ್ನ ಬಿಡದಂತೆ ಅಭಿಮಾನ ರೂಪವನ್ನು ತಾಳಿ ಕೆಟ್ಟ ವಾಸನೆಯ ಸಂಸ್ಕಾರಕ್ಕೆ ಒಳಗಾಗುವುದು ಅದರಿಂದ. ಈಗ ಸಾಮಾನ್ಯವಾಗಿ ನಮ್ಮ ಬಂಧುಗಳಲ್ಲಿ ಬಳಗದಲ್ಲಿ ಲೋಕದಲ್ಲಿ ಎಷ್ಟೋ ಜನಗಳಿದ್ದರೂ ಕೂಡ ನಮ್ಮವರು ಅಂತ ನಾವು ಬಹಳ ಅಭಿಮಾನ ಪಡ್ತೀವಿ, ಅವರ ಮೇಲೆ ಬಹಳ ಮಮಕಾರವನ್ನು ಮಾಡ್ತೀವಿ. ಆ ಮಮಕಾರವೇ ಇನ್ನೊಂದು ಭಾಗ ಮೋಹವಾಗಿ ಪರಿಣಾಮ ಆಗ್ತದೆ. ಮೋಹ ಆಗಲಿಕ್ಕೆ ಮಮಕಾರವೇ ಕಾರಣ. ನಾವು ವಿಚಾರ ಮಾಡ್ತೀವಿ ನೋಡ್ರಿ, ಸಾಮಾನ್ಯವಾಗಿ ಇವರು ನಮ್ಮವರು ಅಂತ ನಾವು ಕರಿಬೇಕಾದ್ರೆ ಪ್ರಪಂಚ ದೃಷ್ಟಿ. ಅವ್ರಿಗೆ ನಮಗ ಕುಲದ ಸಂಬಂಧನೂ ಇರಬೇಕು. ಕುಲ, ಜಾತಿ, ಯಾವುದೇ ಒಂದು ಸಂಬಂಧದಿಂದ ಅವರು ಮಾತ್ರ ನಮ್ಮವರು ಅಂತ ನಾವು ಕರಿತೀವಿ. ಅವರ ಮೇಲೆ ಮಮಕಾರ, ಅವರ ಮೇಲೆ ಬಹಳ ಪ್ರೇಮ, ಅವರ ಮೇಲೆ ಬಹಳ ಮೋಹ ಉತ್ಪತ್ತಿ ಆಗ್ತದೆ ನೋಡ್ರಿ. ಉಳು ಜನ ಬಹಳಷ್ಟಾರ, ಆದ್ರೆ ಅವರ ಮೇಲೆ ಮೋಹ ಆಗೋದಿಲ್ಲ. ಕಾರಣ ಅಂದ್ರೆ ಅದಕ್ಕೆ ಹಲವು ವಿಧದಿಂದ ನಮ್ಮ ಜಾತಿಯವರು ಆಗದೇ ಇರಬಹುದು, ನಮ್ಮ ಕುಲದವರೇ ಆಗದೇ ಇರಬಹುದು, ನಮ್ಮ ಗೋತ್ರದವರು ಆಗದೇ ಇರಬಹುದು, ಅಥವಾ ನಮ್ಮ ಸಂಬಂಧಗಳು ಇಲ್ಲದೆ ಇದ್ದ ಕಾರಣ ಅವರ ಮೇಲೆ ನಾವು ಮೋಹ ಮಾಡಂಗಿಲ್ಲ. ಕಾರಣ ಅವರು ಬೇರೆಯವರು, ನಾವು ಬೇರೆಯವರು. ಅವರು ನಮ್ಮವರಲ್ಲ, ನಮ್ಮ ಜಾತಿಯವರಲ್ಲ ಅಂತ ಇಲ್ಲಿ ನಾವು ಲೋಕದಲ್ಲಿ, ಪ್ರಪಂಚದಲ್ಲಿ ವ್ಯವಹಾರವನ್ನು ಮಾಡ್ತೀವಿ. ಇದೇ ರೀತಿಯಾಗಿ ನಾನು ನನ್ನದು ಎಂಬ ಶರೀರ ನಾನು ಅಂತೀನಿ, ನನ್ನದು ಅಂತೀನಿ. ನಾನು ಅಂದಾಗ ಅಹಂಕಾರ ಪಡ್ತೀನಿ, ನನ್ನದು ಅಂದಾಗ ಮೋಹಕ್ಕೆ ಒಳಗಾಗ್ತೀನಿ. ಆ ಮೋಹವೇ ಅಭಿಮಾನ ರೂಪವಾಗಿ ಕೆಟ್ಟ ವಾಸನೆಯ ಸಂಸ್ಕಾರಕ್ಕೆ ಒಳಗಾಗುವುದು. ನಾವು ವಿಚಾರ ಮಾಡ್ಬೇಕಲ್ಲ ಈಗ. ಯಾಕಂದ್ರೆ ನನ್ನ ಏನದ ಸ್ವರೂಪ ನಾನು ಬ್ರಹ್ಮ, ನಾನು ಆತ್ಮ, ನಾನು ಅಸಂಗ, ನಾನು ಬ್ರಹ್ಮ ಸ್ವರೂಪ.
ಆತ್ಮಸ್ವರೂಪ ನಾನಂದಾಗ ಇಲ್ಲಿ ನನ್ನದಂತೆ ಸ್ವರೂಪನೂ ಇಲ್ಲ, ನನ್ನ ಕುಲದವನು ಅಲ್ಲ, ನನ್ನ ಜಾತಿಯೂ ಅಲ್ಲ, ನಮಗೂ ನಿಮಗೂ ಸಂಬಂಧವೇ ಇಲ್ಲದಂತ ದೇಹವನ್ನ ನಾನು ನನ್ನದಂತ ತಿಳಿದುಕೊಂಡ ಅಜ್ಞಾನಿ. ಎಲ್ಲಾದ್ರೂ ಒಂಚೂರು ಸಂಬಂಧ ಇರಬೇಕಲ್ಮ, ಕುಲದಲ್ಲಿ ಇರಬೇಕು, ಗೋತ್ರದಲ್ಲಿ ಆಗಲಿ ಅಥವಾ ಬಹಳ ದಿನದ ಸ್ನೇಹವಾಗಲಿ, ಎಲ್ಲ ಇದ್ದಾಗ ಲೋಕದಲ್ಲಿ ಅವರ ಮೇಲೆ ಮಮಕಾರವನ್ನ ಪ್ರೇಮವನ್ನ ಮಾಡೋದು ಬಹಳ ಒಳ್ಳೆಯದ, ಇಲ್ಲಂತಲ್ಲ. ಈ ದೇಹಕ್ಕೆ ಜೀವಕ್ಕೆ ಯಾವ ತರ ಸಂಬಂಧ? ದೇಹ ಇದು ಹುಟ್ಟ್ಯದಮ್ಮ, ಆದ್ರೆ ದೇಹಕ್ಕ ಮುಹೂರ್ತ ಅದ. ಮುಹೂರ್ತ ಅಂದ್ರೆ ಇಂಥ ಸಮಯದಲ್ಲಿ, ಇಂಥ ಮಾಸದಲ್ಲಿ, ಬೆಳಗ್ಗೆ ಆಗಲಿ, ರಾತ್ರಿ ಆಗಲಿ, ಮಧ್ಯಾಹ್ನ ಆಗಲಿ, ಎಂಥ ಸಮಯದಲ್ಲಿ ಹುಟ್ಟಿದ್ದು ಅಂತ ಇದಕ್ಕೆ ದೇಹ ಹುಟ್ಟಿದ ತಕ್ಷಣ ಇದಕ್ಕೆ ಮುಹೂರ್ತ ಬಂತು. ಆ ಮುಹೂರ್ತವನ್ನು ಹಿಡ್ಕೊಂಡು ನಾವೇನ್ ಮಾಡ್ತೀವ್ರಂದ್ರೆ ಜಾತಕ ಬರೆಸ್ತೀವಿ. ಜಾತಕ ಯಾವ್ದು ಬರೆಸ್ತವಂದ್ರೆ ದೇಹ ಹುಟ್ಟಿದ್ದನ್ನ ನೋಡಿ ಜಾತಕ ಬರೆಸ್ತೀವಿ ನಾವು. ಅದ್ರ ಮೇಲೆ ಅಲ್ರಿ ಜಾತಕ ಬರೆಯೋದು. ಯಾವ ನಕ್ಷತ್ರ ಇತ್ತು ಎಲ್ಲ ಕೇಳಿ ಬರೀತಾರ, ಬರೀಲಿ ಆಪಸ್ ಬೇರೆ. ಆದರೆ ಆತ್ಮ ಹುಟ್ಟನೇನಮ್ಮ ಇಲ್ಲ. ಯಾಕಂದ್ರೆ ಹುಟ್ಟಲಾದವನು ಇವನಾದ, ಹುಟ್ಟವನು ಇವನಾದ. ಒಂದು ಇಲ್ಲಿ ಜಾತಿ ವ್ಯತ್ಯಾಸ ಆಗ್ತಲ್ಲ, ದೇಹದ ಜಾತಿನೇ ಬೇರೆ, ದೇಹದ ಧರ್ಮನೇ ಬೇರೆ. ಆತ್ಮ ಅಜಾತ. ಅಜಾತ ಅಂದ್ರೆ ಅವ್ನು ಹುಟ್ಟಿಲ್ಲ ಅಂದ್ಮೇಲೆ ಅವನಿಗೆ ಜಾತಿನೇ ಇಲ್ಲ ಅಂತ. ಮತ್ತೆ ಹುಟ್ಟಲಾರದಕ್ಕೂ ಹುಟ್ಟಿರೋದಕ್ಕೂ ಸಂಬಂಧ ಹೆಂಗಾಗ್ತದ್ರಿ? ಆಗೋದಿಲ್ಲ. ಆದ್ರೆ ಅಜ್ಞಾನಿ ಜೀವಿಗಳು ಏನು ಮಾಡಿದ್ರು ಅಂದ್ರೆ ಆ ಕೆಟ್ಟ ವಾಸನೆಯ ಸಂಸ್ಕಾರಕ್ಕೆ ಒಳಗಾಗುವುದು ಅದರಿಂದ. ಈ ಮೋಹ, ಮಮಕಾರ, ಅಹಂಕಾರ, ಅಭಿಮಾನ ಕೆಟ್ಟ ವಾಸನೆ ಅಂತ ಇವರು, ಕೆಟ್ಟ ಸಂಸ್ಕಾರಗಳಂತ. ಆ ಸಂಸ್ಕಾರದಲ್ಲಿ ಕೂಡಿರುವುದರಿಂದ ಜನನ ಮರಣಾದಿ ದುಃಖಗಳಿಗೆ ಭಾಗಿಯಾಗುತ್ತಾನೆ. ಅವನಿಗೇನ್ರಿ ಜನನ ಮತ್ತು ಮರಣದಲ್ಲಿ ಕೂಡಿರುತ್ತಾನೆ. ಅವನ ಮನಸ್ಸಿನಲ್ಲಿ ಆತ್ಮ ಅನಾತ್ಮ ವಿಚಾರ ಸ್ಮರಣೆ ಇರುವುದಿಲ್ಲ. ಅಜ್ಞಾನಿಯಲ್ಲಿ ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಏನು, ವಿಚಾರ ಅಂದ್ರೆ ಏನು, ಅವನಿಗೇನು ಒಂದು ಗೊತ್ತಿಲ್ಲ ಅಂತ. ಅವನಿಗೇನ್ ಗೊತ್ತದ್ರಿ? ಹುಟ್ಟಿ ಸಾಯುವಂತ ದೇಹವಷ್ಟೇ ಗೊತ್ತದ ವಿನ ದೇಹದಲ್ಲಿ ಇನ್ನೊಂದು ಏನಾದರೂ ಇದೆ ಅನ್ನುವಂತ ಕಲ್ಪನೆ ಇಲ್ಲ. ಆ ಕಲ್ಪನೆ ಇಲ್ಲದ ಕಾರಣ ಆತನಲ್ಲಿ ವಿಚಾರವೇ ಇಲ್ಲ ಅಂತ. ಇವನೇನ್ ಮಾಡ್ತಾನ್ರಿ ಅಂದ್ರೆ ಸತ್ಕರ್ಮಗಳಲ್ಲಿ ನಿಶ್ಚಿತನಾಗಿ ಮನೋ ನೈರ್ಮಲ್ಯ ದಶೆಯಿಂದ ಅಂಥವನು ಆ ವಿಚಾರಕ್ಕೆ ಬರಬೇಕಾಗಿತ್ತಂದ್ರೆ ಆತ ಯೋಗವನ್ನ ಆಚರಿಸಬೇಕು. ಏನಾದ್ರೂ ಮಾಡಬೇಕಲ್ಲ ಅಂತ ಕೇಳಲ್ಲ ಪ್ರಶ್ನೆ. ಎಂತವರು ಅಂಥವ್ರು ಮಾಡಬೇಕು. ಯಾಕಂದ್ರೆ ಅವನ ಮನಸ್ಸು ಅನ್ನುವಂಥದ್ದು ಮಲಿನ ಆಗ್ಯದ. ಮಲಿನವಾದ ಮನಸ್ಸಿನಲ್ಲಿ ಆತ್ಮ ಅನಾತ್ಮ ವಿಚಾರ ಹುಟ್ಟೋದು ಕಷ್ಟ ಅದ. ಆ ಕಾರಣ ಮನಶುದ್ಧಿಗಾಗಿ ಯೋಗವನ್ನು ಆಚರಿಸಬೇಕು. ಯೋಗ ಅಂತ ಅಷ್ಟೇ ಹೇಳಿದ್ರು ನೋಡ್ರಿ, ಎಂಥದ್ದೇ ಯೋಗ ಮಾಡ್ಬೇಕಂತ ಬರ್ಲಿಲ್ಲ ಅವ್ರು. ಹಠಯೋಗ ಆದ, ಲಯ ಯೋಗ ಆದ, ರಾಜಯೋಗ ಆದ, ಶಿವಯೋಗ ಆದ, ಈ ರೀತಿ ಪಂಚ ಯೋಗಗಳ ಕೂಡಿದ್ದೆ
ನಿಜಗುಣ ಶಿವಯೋಗಿಗಳು ಬರೆದ ಕೈವಲ್ಯ ಪದ್ಧತಿಯಲ್ಲಿ ಯೋಗ ಪ್ರತಿಪಾದನಾ ಸ್ಥಳ ಅಂದ್ರು. ಆ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಪಂಚಮ ಯೋಗ ಅಂತ ಮತ್ತೆ 5 ಪ್ರಕಾರದ ಯೋಗವನ್ನ ಆಚರಿಸಬೇಕು ಅಂದ್ರು. ಈ ಆಚರಣೆಯಿಂದ ಏನಾಗ್ತದಂದ್ರೆ ಮನಸ್ಸು ಪವಿತ್ರವಾಗ್ತದ, ಮನಸ್ಸು ನಿರ್ಮಲ ಅಂದ್ರೆ ಸ್ವಚ್ಛ ಆಗ್ತದೆ. ಸ್ವಚ್ಛ ಆಗದೇನಪ್ಪ, ಮನಸ್ಸಿಗೆ ಏನಾಗ್ಯದ, ಮೊದಲೇ ಸ್ವಚ್ಛ ಅದಮ್ಮ. ಅದಕ್ಕೇನಾಗ್ಯದಂದ್ರೆ ಮೋಹ ಮಮಕಾರಗಳಿಂದ ಆ ಮನಸ್ಸು ಅನ್ನುವಂಥದ್ದು ಮಲಿನ ಆಗ್ಯದ. ಅದು ಕಳ್ಕೋಬೇಕಾದ್ರೆ ಯೋಗವನ್ನು ಆಚರಿಸಬೇಕು ಅಂತ ಹೇಳ್ಯಾರ, ಎಲ್ಲರೂ ಹೇಳ್ಯಾರಿಂದ. ಆದರೆ ಬ್ರಹ್ಮಜ್ಞಾನಿಯು ಆತ್ಮ ಅನಾತ್ಮ ವಿಚಾರಣೆ ಸರಣಿಯಲ್ಲಿದ್ದು ಸದಾ ಕಾಲದಲ್ಲಿ ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂತಹದ್ದನ್ನ ಸರಣಿಯಲ್ಲಿದ್ದು ಅಂದ್ರೆ ಸಂಘದಲ್ಲಿದ್ದು ಸದಾ ಕಾಲ ಅವರು ಆತ್ಮನಾತ್ಮ ಚಿಂತನೆಯನ್ನು ಮಾಡ್ತಿರ್ತಾರೆ. ಆವಾಗ ನಾನು ಅಕರ್ತ, ನಾನು ಏನನ್ನು ಮಾಡಲಾರದವನು. ಯಾಕಂದ್ರೆ ನಾನು ಸಾಕ್ಷಿ ಸ್ವರೂಪವಾಗಿದ್ದವನು. ನನಗೆ ಮಾಡಲಿಕ್ಕೆ ಮಾಡಿ ಪಡೆಯಲಿಕ್ಕೆ ಯಾವ ಕರ್ಮದ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡವನು. ಕರ್ಮ ಯಾವಾಗ ಮಾಡ್ತೀವಿ ಅಂದ್ರೆ ಅದು ಅವಶ್ಯಕತೆ ಇದ್ದಾಗ ಆ ಕರ್ಮವನ್ನು ಮಾಡ್ತೀವಿ ನಾವು. ಅನಾವಶ್ಯಕವಾಗಿ ಯಾರು ಕರ್ಮವನ್ನು ಮಾಡಂಗಿಲ್ಲ. ಕರ್ಮದಿಂದ ಏನಾದರೂ ಪಡೆಯಬಹುದು ಎನ್ನುವ ಅವಶ್ಯಕತೆ, ಪಡೆಯಬೇಕೆನ್ನುವಂತ ಅವಶ್ಯಕತೆ ತೀವ್ರತೆ ಇದ್ದಾಗ ಮಾತ್ರ ಅವರು ಆಯಾ ಕರ್ಮಗಳನ್ನು ಮಾಡ್ತಾರೆ. ಆದರೆ ನಾನು ಅಂದ್ರೆ ನಾ ಬ್ರಹ್ಮ ಅಂತ ತಿಳ್ಕೊಂಡ ಬ್ರಹ್ಮಜ್ಞಾನಿ ಆತಗ ಏನು ಪಡೆಯೋದಿಲ್ಲಲ್ರಿ. ಪಡೆಯೋದು ಇಲ್ಲ ಅಂದ್ರೆ ಅದನ್ನ ಯಾವ್ದು ಮಾಡೋದಿಲ್ಲ ಅಂತ ಅರ್ಥ. ರೈತ ಒಂದು ವ್ಯವಸಾಯ ಮಾಡ್ತಾನಂದ್ರೆ ಭೂಮಿಯಲ್ಲಿ ಆತ ಬೆಳೆಯನ್ನೇ ಬೆಳಿಬೇಕು. ಆ ಬೆಳೆದ ಬೆಳೆಯಿಂದ ನಾ ಜೀವನವನ್ನು ಸಾಗಿಸಬೇಕು. ಇದು ಅವಶ್ಯಕತೆ ಅಂದಾಗ ಆ ವ್ಯಕ್ತಿ ಕರ್ತ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ ರೈತನಾಗೆ. ಮಾಡಬೇಕಲ್ಲ ಅದು ಮಾಡ್ಲಿ ಅಂದ್ರೆ ಜೀವನ ನಡೆಯಲ್ಲ ಅಂತ. ಅಂಥವನು ಮಾಡಬಹುದು. ಜ್ಞಾನಿ ಅಕರ್ತ ಅಭೋಕ್ತ. ಮಾಡುವುದು ಇಲ್ಲ, ಯಾಕೆ ಉಣ್ಣೋದೇ ಇಲ್ಲ ಅಂದ್ಮೇಲೆ ಮಾಡೋದ್ ಯಾಕೆ ಮಾಡ್ತಾನ ರೈತ? ಈಗ ವ್ಯವಸಾಯ ಮಾಡ್ತಾರಂದ್ರೆ ಅವ್ರು ಉಣ್ಣೋದೇ ಇಲ್ಲಪ್ಪ, ಊಟನೇ ಮಾಡಂಗಿಲ್ಲ ಅಂದ್ರೆ ಆ ಬೆಳೆ ಅವಶ್ಯಕತೆ ನಾನು. ಅದರಂತೆ ಜ್ಞಾನಿ ಅಭೋಕ್ತ ಅಂದ್ರೆ ಅವನು ಬೇಕೇ ಇಲ್ಲ ಆಮೇಲೆ ಏನು ಮಾಡಕ್ ಹೋಗೋದಿಲ್ಲ, ಅದಕ್ಕೆ ಅಕರ್ತ. ಮತ್ತೆ ನಿತ್ಯ ಅಸಂಗ ಸ್ವರೂಪನಿದ್ದೇನೆಂಬ ಯಾವಾಗಲೂ ಅಸಂಗ ಸ್ವರೂಪ ಅಂದ್ರೆ ಯಾವುದೇ ವಸ್ತುವಿನಲ್ಲಿ ಕೂಡುವವನು ಅಲ್ಲ. ಕೂಡಿದ್ದರೂ ಕೂಡ ಬೇರೆಯಾಗಿ ಇರುತ್ತಾನೆ ವಿನಃ ಕೂಡದಂತೆ ಅಜ್ಞಾನಿಗಳ ದೃಷ್ಟಿಯಲ್ಲಿ ಕಾಣುತ್ತಾನಷ್ಟೆ. ಅಜ್ಞಾನ ದೃಷ್ಟಿಯಲ್ಲಿ ಕೂಡಿದ್ದಾರೆ, ಆದ್ರೆ ಜ್ಞಾನಿಯ ದೃಷ್ಟಿಯಲ್ಲಿ ಆ ವಿಚಾರ ಇಲ್ಲ. ಮೊದಲೇ ತಿಳ್ಕೊಂಡನ ನಿತ್ಯ ಅಸಂಗ ಸ್ವರೂಪನು ಇದ್ದೇನೆ ಅನ್ನುವಂತ ಸದಾಕಾಲ ಆ ಭಾವನೆಯಲ್ಲಿ ಇರ್ತಾನ. ಈತನ ವಿಚಾರ ಸರಣಿ ಎಂಥದ್ದೆಂದರೆ ಎಲ್ಲಿ ಹೋಗಿ ವಿಚಾರ ಮಾಡ್ಯಾರಂದ್ರೆ
ಅಸ್ತಿತೆ ಜಾಯತೆ ವರ್ಧತೆ ಪರಿಣಮತೆ ಕ್ಷೀಯತೆ ವಿನಶ್ಯತೆ ಎಂಬ ಷಡ್ ವಿಕಾರಗಳನ್ನು ವಿಚಾರ ಮಾಡಿದ ಪೂರ್ವದಲ್ಲಿ. ಯಾವ ತಾಯಿ ಗರ್ಭದಲ್ಲಿ ಮೊದಲು ನಾ ಇದ್ದಿಲ್ಲ, ನಮ್ ತಾಯಿ ಒಬ್ಬಕ್ಕೆ ಇದ್ಲು, ಅವಳೊಬ್ಳೇ ಬೆಳಿತಾ ಬಂದ್ಲು. ಮತ್ತೆ ತಾಯಿ ಜೊತೆಗೆ ನಾನು ಬಂದೀನಿ ಅಂದ್ರೆ ಆಕಿನಷ್ಟು ದೊಡ್ಡವ ನಾನಿರ್ಬೇಕಾಗಿತ್ತು. ಹೌದಲ್ರಿ? ತಂದೆ ತಾಯಿ ಜೊತೆಗೆ ನಾವು ಬಂದ್ವಂದ್ರೆ ಅವನ ತಂದೆ ಅಂತ ಆತಿದ್ದಿಲ್ಲ ನಮಗ. ಅವನ ತಂದೆ ಹಂಗಾತಂದ. ಗೆಳೆಯ ಆಗ್ಬೋದು, ಮಿತ್ರ ಆಗ್ಬೋದು, ಜೊತೆಗಾರರಾಗ್ಬೋದು, ತಂದೆ ತಾಯಿ ಆಗ್ತಿದ್ದಿಲ್ಲ. ಆದ್ರೆ ಜಗತ್ತಿನಲ್ಲಿ ತಂದೆ ತಾಯಿಗಳಂತಾರ. ಅವರಲ್ಲಿ ಇಲ್ಲದವನು ನಾನು ಎಲ್ಲಿಂದ ತಾಯಿ ಗರ್ಭಕ್ಕೆ ಬಂದೆ, ಮತ್ತ ಅಲ್ಲಿಂದ ಜಾಯತೆ ಅಂದ್ರೆ ಹೊರಗೆ ಬರೋದು, ವರ್ಧತೆ ಅಂದ್ರೆ ಮತ್ತೆ ಬೆಳೆಯುವುದು, ಪರಿಣಮತೆ ಅಂದ್ರೆ ಒಂದು 25 ವರ್ಷದಿಂದ 40 ವರ್ಷದವರೆಗೆ ಒಂದೇ ಪ್ರಕಾರವಾಗಿ ಇರುವುದು ಶರೀರ ಧರ್ಮ. ಅದಕ್ಕ ವಯಸ್ಸಂತೀವಿ ನೋಡ್ರಿ ನಾವು. ಈ ರೀತಿ ಕ್ಷೀಯತೆ ಅಂದ್ರೆ ಬಹಳ ದಿನ ಒಂದೇ ಪ್ರಕಾರ 20 ವರ್ಷ ಕೆಡಲಾರ್ದಂಗ ಹಂಗೇ ಕಾಣ್ತದ ಶರೀರ. ನೋಡ್ರಿ ಬಹಳ ದಿನ ನೀವು ಹಂಗೇ ಕಾಣ್ತೀರಿ, ಬದಲಾವಣೆ ಆಗಿಲ್ಲ ಅಂತೀವಿ ನಾವು. ಅಂತಹದ್ದು ಕೂಡ ಮತ್ತೆ ಏನಾಗ್ತದ್ರಿ ಅಂದ್ರೆ ಕ್ಷೀಯತೆ. ಅಂದ್ರೆ ಅದು ಕಡಿಮೆ ಆಕ್ಯಾಂತ ಬರ್ತದ. ಇಷ್ಟಾದ ಮೇಲೆ ಸುಮ್ನೆ ಇರ್ತದೆ ಅಂದ್ರೆ ಒಂದ್ ದಿವಸ ವಿನಶ್ಯತೆ, ನಾಶ ಆಗಿ ಹೋಗ್ತದೆ. ಇವು 6 ಷಡ್ ಅಂದ್ರೆ 6 ವಿಕಾರ ಅಂತ. ಈ ವಿಕಾರ ಯಾವುದಕ್ಕೆ ತೋರ್ತಾವ ಅಂದ್ರೆ ಸ್ಥೂಲವಾದ ಶರೀರಕ್ಕೆ. ಅಂದ್ರೆ ಆ ಶರೀರವನ್ನ ಆಶ್ರಯ ಮಾಡಿಕೊಂಡಾವೆ ವಿನಃ ಆ ಶರೀರ ಆಶ್ರಯ ಇಲ್ಲಂದ್ರೆ ಇವು 6 ವಿಕಾರಗಳೇ ಇಲ್ಲ. ಅದಕ್ಕೆ ಹುಟ್ಟಿದ್ದಿಲ್ಲ, ಜಾಯದಿಲ್ಲ, ವರ್ಧತೆ, ಪರಿಣಾಮತೆ, ಕ್ಷೀಯತೆ, ವಿನಶ್ಯತೆ ಯಾರಿಗೆ ಹೇಳ್ತಾರ? ಅವಾಗ ಶರೀರಕ್ಕೆ ಅವ ಹೇಳ್ಬೇಕಾಗ್ಯದ. ಶರೀರ ಇಲ್ಲಂದ್ರೆ ಯಾವ ನಿನಗಿಲ್ಲ. ಮತ್ತ ಇದ್ರ ಜೊತೆಗೆ ನಿನಗೆ ಶರೀರ ಇಲ್ಲ ಅಂದ್ರೆ ನಿನಗೆ ಜನನೇ ಇಲ್ಲ, ಜನನೇ ಇಲ್ಲ ಅಂದ್ರೆ ಮುಂದೆ ಮರಣನೇ ಇಲ್ಲ. ಈ ರೀತಿಯಾಗಿ ಇವೆಲ್ಲ 6 ವಿಕಾರಗಳು ಸ್ಥೂಲ ಶರೀರವನ್ನ ಆಶ್ರಯ ಮಾಡಿಕೊಂಡು ಇರುವವಾಗಲಿ ಆತ್ಮನಾದ ನನ್ನನ್ನ ಆಶ್ರಯ ಮಾಡಿ ಕೊಂಡಿರುವುದೆಂದು ತಿಳಿದುಕೊಂಡಿರುವುದಿಲ್ಲ. ಅಜ್ಞಾನಿ ತಿಳ್ಕೊಂಡಂಗೆ ಜ್ಞಾನಿ ತಿಳ್ಕೊಂಡಿರಂಗಿಲ್ಲ. ಆ ಕಾರಣ ಸುಖ, ದುಃಖ, ಇಚ್ಛಾ, ಯತ್ನ, ಭಯ, ಆಶ್ಚರ್ಯ, ಕ್ರೋಧ, ದಂಭ, ದರ್ಪ, ಈರ್ಷ್ಯ, ಅಸೂಯೆ ಮುಂತಾದವುಗಳು ಕೂಡ ಸೂಕ್ಷ್ಮ ಶರೀರವನ್ನ ಹೊಂದಿಕೊಂಡಿರುವಾಗಲಿ ಆಶ್ರಯವನ್ನ ಪಡೆದಿರುವಾಗಲಿ ಆತ್ಮನಾದ ನನ್ನನ್ನು ಆಶ್ರಯ ಮಾಡಿಕೊಂಡಿರುವುದಿಲ್ಲ. ಆತ್ಮನಾದ ನನ್ನನ್ನ ಹೊಂದಿಕೊಂಡಿರುವುದಿಲ್ಲ, ಯಾಕಂದ್ರೆ ಕೂಡಂಗಿಲ್ಲ ಅಂತ. ಈ ರೀತಿ ಬ್ರಹ್ಮಜ್ಞಾನಿ ತಿಳಿದಿರುತ್ತಾನೆ. ಮತ್ತು ಸ್ಥೂಲ ದೇಹದ ಯಾವ ವಿಕಾರಗಳಾಗಲಿ ಸೂಕ್ಷ್ಮ ದೇಹದ ಸಂಬಂಧ ವಾಸನೆಗಳಾಗಲಿ, ಸೂಕ್ಷ್ಮ ತನುವಿನಲ್ಲಿ ಬರೇ ವಾಸನೆ ಇರ್ತಾವಮ್ಮ. ಸ್ಥೂಲವಾದ ಶರೀರದಲ್ಲಿ ವಸ್ತು ಮತ್ತು ವಾಸನೆ ಇರ್ತಾವಲ್ಲಿ. ವಸ್ತು ಇರ್ತದ, ವಸ್ತುವಿನ ವಾಸನೆ ಇರ್ತಾವ. ಆದರೆ
ಸೂಕ್ಷ್ಮ ತನುವಿನಲ್ಲಿ ವಸ್ತುಗಳು ಇರಂಗಿಲ್ಲ, ಬರೀ ವಸ್ತುವಿನ ವಾಸನೆ ಇರ್ತಾವ. ಇವೆಲ್ಲವೂ ಕೂಡ ಆಯಾ ತನುವಿನ ಧರ್ಮಗಳೇ ವಿನಃ ಸ್ಥೂಲ ಸೂಕ್ಷ್ಮ ದೇಹ ಸಂಬಂಧ ವಾಸನೆಗಳೆಲ್ಲಕ್ಕೂ ವಾಸನೆ ಅಂದ್ರೆ ಸಂಸ್ಕಾರ ಅಂತ. ಆ ಕಾರಣ ಶರೀರವು ಆಶ್ರಯವನ್ನು ಕೊಟ್ಟಿರುತ್ತದೆ. ನಾವ್ ಯಾರಿಗ್ ಕೊಟ್ಟಿವಿ, ಮನೆ ಬಾಡಿಗೆ ಅಂದ್ರೆ ಇಂಥವ್ರು ಕೊಟ್ಟು ಅಂತ ಹೇಳ್ತೀವಲ್ಲ. ಕಾರಣ ದೇಹ ಅನ್ನುವಂಥದ್ದು ಯಾವ ಸ್ಥೂಲ ಸೂಕ್ಷ್ಮ ದೇಹದ ವಾಸನೆಗಳೇನಾವ್ರಿ, ಆ ವಾಸನೆಗಳು ಇರ್ಲಿಕ್ಕ ಅವ್ರು ಇರಕ ಮನೆ ಬಾಡಿ ಕೊಟ್ಟಂಗ ಈ ವಾಸನೆಗಳು ಇರ್ಲಿಕ್ಕೆ ದೇಹ ಬಾಡಿ ಕೊಟ್ಟಂಗ. ದೇಹ ಬಾಡಿ ಅಂತೀವು. ಆದರೆ ಬಾಡಿ ಇದ್ದ ಸ್ವಂತ ಮನೆ ಅಂದ್ರೆ ಅದು ಎಲ್ಲ ಯಾವಾಗ ಹೋಗ್ರಂದ್ಮೇಲೆ ಕಿತ್ತಿಗೆ ಜಾಗ ಖಾಲಿ ಮಾಡಬೇಕಾರ ಅವ್ರು ಮಾಡಬೇಕಲ್ರಿ. ಮತ್ತ ಇವ್ರು ಇರ್ಲಿ ಅಂತ ಕೊಟ್ಟಿದ್ದ ಗೊತ್ತಿದ್ದಿಲ್ಲ. ಅವ್ರು ಯಾವಾಗ ದುಷ್ಟರಾರ, ಅವರು ರೌಡಿಗಳಾರ, ಅವ್ರು ಕಳ್ಳ ಕಾಕರು ಆರಂತ ಗೊತ್ತಾದಾಗ ಮನೆ ಖಾಲಿ ಮಾಡಿಸ್ತಾನಿಲ್ಲ. ಖಾಲಿ ಮಾಡಿಸಿದಾಗ ಅವರು ಸುಮ್ನೆ ಖಾಲಿ ಮಾಡಿ ಹೋಗ್ಬೇಕು, ನ್ಯಾಯ ಮಾಡಕ್ ಬರಂಗಿಲ್ಲ. ಯಾಕ್ರಿ ಅಂದ್ರೆ ವಿಚಾರ ಮಾಡಿದಾಗ ಅವ್ರ ಮನೆ ಅವ್ರದಲ್ಲ ಅಲ್ರಿ. ಅದರಂತೆ ಈ ಅಂದರೆ ಶುಭ ಅಂದ್ರೆ ಒಳ್ಳೇದು, ಅಶುಭ ಅಂದ್ರೆ ಕೆಟ್ಟ ಸಂಸ್ಕಾರಗಳೆಲ್ಲವೂ ಕಾರಣ ಶರೀರದಲ್ಲಿ ಕೂಡಿಕೊಂಡಿರುತ್ತವೆ. ಕಾರಣ ಶರೀರ ಅಂತ ಗೊತ್ತಲ್ಲಮ್ಮ, ಸ್ಥೂಲ ಸೂಕ್ಷ್ಮ ಕಾರಣ. ಈ ಕಾರಣ ಶರೀರದಲ್ಲಿ ಕೂಡಿಕೊಂಡ ಅವನು ನಮ್ಮಲ್ಲಿ. ಈ ತ್ರಿವಿಧ ಶರೀರಗಳ ಗುಣ ಧರ್ಮಗಳು, ಇವೆಲ್ಲ ಗುಣಧರ್ಮಗಳು ಯಾರು ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ, ಈ ಮೂರು ಶರೀರ ಅಂದ್ರು. ಈ ಶರೀರಗಳ ಗುಣಗಳೇ ಮತ್ತು ಧರ್ಮಗಳಂದ್ರು. ಸ್ಥೂಲದ್ದು ಆ ಧರ್ಮ, ಸೂಕ್ಷ್ಮದ್ದು ಈ ಧರ್ಮ, ಕಾರಣ ಶರೀರ ವಾಸನೆಗಳಿರುವ ಧರ್ಮ. ಇವು ಶರೀರಕ್ಕೂ ಮತ್ತು ಶರೀರದ ಗುಣ ಶರೀರದ ಧರ್ಮಗಳ. ನನಗೆ ಇರುವುದಿಲ್ಲವೆಂದು ಇವ್ಯಾವ ನನಗಿಲ್ಲ ನಮ್ಮ. ಇದು ಸ್ಪಷ್ಟವಾಗಿ ತಿಳಿಯುತ್ತಾನೆ. ಎದರಿಂದ ಅಂದ್ರೆ ವಿಚಾರದಿಂದ ತಿಳಿದು ಹೇಗೆ ವಿಚಾರ ಮಾಡ್ತಾನಂದ್ರೆ, ಆತ್ಮನು ಅಮೂರ್ತವಂತ. ಆತ್ಮ ಯಾವ ಇಸ್ವಿಯಲ್ಲಿ, ಯಾವ ಮಾಸದಲ್ಲಿ, ಯಾವ ಹುಣ್ಣಿಮೆಯಲ್ಲಿ, ಯಾವ ಪಾಡ್ಯದಲ್ಲಿ, ಯಾವ ಸೋಮವಾರ ಮಂಗಳವಾರ ರಾತ್ರಿ ಬೆಳಗ್ಗೆ ಅಂತ ಹುಟ್ಟೇನಂತ ಎಲ್ಲಿನ ಬರ್ದಾರೇನು? ಇಲ್ಲ. ಅಂದ್ರೆ ಅಷ್ಟೇನ್ರಿ, ಆತ್ಮನಿಗೆ ಮುಹೂರ್ತ ಇಲ್ಲ ಅಂತ. ಮತ್ತೆ ಶರೀರ ಹೇಗಿದೆ ಅಂದ್ರೆ ಮುಹೂರ್ತವಂತದ್ದು. ಶರೀರಕ್ಕೆ ಮುಹೂರ್ತ ಆಗಲ್ಲ, ಅಂದ್ರೆ ಆತ್ಮನು ಅಮೂರ್ತ. ಆತ್ಮ ಹೇಗಿದ್ದ ಅಂದ್ರೆ ಆತ್ಮ ಗಗನದಂತೆ, ಆಕಾಶವತ್ ಸರ್ವಗತ ಅಂತ ಬರ್ಬೇಕು. ಆಕಾಶ ಗಗನದಂತೆ ಅಂದ್ರೆ ವ್ಯಾಪಕನು. ವ್ಯಾಪಕ ಅಂದ್ರೆ ಎಲ್ಲಾ ಕಡೆ ಇರುವುದು. ಆದ್ರೆ ಶರೀರ ಏನದಂದ್ರೆ ಪರಿಚ್ಛಿನ್ನ. ಆಕಾಶ ಪರಿಪೂರ್ಣ ಇದ್ರೆ ಶರೀರ ಪರಿಚ್ಛಿನ್ನ ನಮ್. ಇದು ಎಂಟಿಗೆ ಏನೇನೆ ಶರೀರ ಇಷ್ಟೇ ಕೆಲಸ. ಇಲ್ಲಿದ್ದ ಶರೀರ ಇನ್ನೊಂದು ಕಡೆ ಇಲ್ಲ, ಇನ್ನೊಂದು ಕಡೆ ಇದ್ದ ಶರೀರ ಇನ್ನೊಂದು ಕಡೆ ಇರ್ಲಿಕ್ಕೆ ಬರೋದಿಲ್ಲ.
ಯಾಕಂದ್ರೆ ಇದು ಪರಿಚ್ಛಿನ್ನ ಅಂದ್ರೆ ಅಳತೆಗೆ ಬಂದಂತ ಶರೀರ. ನಾನು ಗಗನದಂತೆ ವ್ಯಾಪಕನಾದವನು, ಈ ಶರೀರ ಅಪೂರ್ಣವಾದದ್ದು. ಮತ್ತೆ ಆತ್ಮ ಅಂದ್ರೆ ಹೇಗೆ, ಅವನು ನಿರ್ಗುಣನು ಅಂತ. ಅವನಲ್ಲಿ ಗುಣಗಳಿಲ್ಲ ನೋಡ್ರಿ, ಸತ್ವಗುಣ, ರಾಜಸ ಗುಣ, ತಮಗುಣ ಅಂತ 3 ಗುಣ ಇಲ್ಲದಕ್ಕೆ ಆತ್ಮ ನಿರ್ಗುಣ ಅಂದಾಗ ನಾನು ನಿರ್ಗುಣ. ಆದ್ರೆ ಶರೀರ ಏನದ, ಸಗುಣ ಅದ, ಕಾಣ್ತದಲ್ಲ ಶರೀರ. ಮತ್ತೆ ಆತ್ಮನು ನಿರ್ವಿಕಾರಿಯು, ಅವನಿಗೆ ವಿಕಾರನೇ ಇಲ್ಲ. ದೇಹಕ್ಕೆ ಷಡ್ಭಾವದ ವಿಕಾರ, ದೇಹಕ್ಕೆ ಜನನ, ದೇಹಕ್ಕೆ ಮರಣ. ಮತ್ತ ದೇಹದಲ್ಲಿ ಅನಂತ ರೀತಿಯ ಕಾಮ, ಕ್ರೋಧ, ಇಚ್ಛಾ ಅನ್ನುವಂಥದ್ದು ಗುಣಗಳಿಂದ ಕೂಡಿದ್ದಾದ ಆತ್ಮ ನಿರ್ಗುಣ. ಈ ರೀತಿ ಶರೀರವು ವಿಕಾರದಿಂದ ಕೂಡಿರುವುದು. ಶರೀರ ಅಂದ್ರೆ ಇಲ್ಲಿ 3 ಶರೀರಗಳಂತ ತಿಳಿಬೇಕಂದ್ರು, ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರ. ಧೂಳಿಯನ್ನು ಹೊತ್ತುಕೊಂಡು ಬಿರುಗಾಳಿಯು ಚಲಿಸಿದರೆ, ಧೂಳಂತಿರ್ತಲ್ಲಮ್ಮ, ಆ ಬಿರುಗಾಳಿ ಬೀಸಿದಾಗ ಗಾಳಿ ಏನ್ ಮಾಡ್ತದಂದ್ರ ಆ ಕೆಳಗಿನ ಧೂಳೆಲ್ಲ ಹೊತ್ಕೊಂಡು ಹೋಗ್ತದ ಮೇಲೆ, ಆಕಾಶಕ್ಕೆ ತಗೊಂಡು ಹೋಗ್ತಾವ. ಯಾವುದು ಬಿರುಗಾಳಿ. ಅಂತ ಬಿರುಗಾಳಿ ಅನಂತ ಧೂಳಿಯನ್ನ ತೆಗೆದುಕೊಂಡು ಚಲಿಸಿದರು. ಆ ಆಕಾಶಕ್ಕೆ ಆ ಧೂಳಿಯು ಅಂಟುಕೊಳ್ಳದಂತೆ. ಆಕಾಶಕ್ಕೆ ಧೂಳು ಅಂಟಿಲ್ಲ ನೋಡಮ್ಮ, ಧೂಳು ಅಲ್ಲಿ ಹೋಗಿಲ್ಲ ಅಂತಲ್ಲ, ಧೂಳು ಆಕಾಶಕ್ಕೆ ಅಂಟಿಲ್ಲ. ಒಂದನೇದು. ಮತ್ತು ಕೆಲವು ಪಕ್ಷಿಗಳು ಸಂಚಾರ ಮಾಡ್ತಾವ್ರಿ. ಗಾಳಿಗೆ ಅಂದ್ರೆ ಕೈ ಇಲ್ಲ, ಕಾಲಿಲ್ಲ, ಆ ಪ್ರಶ್ನೆ ಬೇರೆ. ಪಕ್ಷಿಗಳಿಗೆ ರೆಕ್ಕೆನ ಅವ ಮತ್ತು ಕಾಲುನ ಅವ, ಚರಣನ ಅವ. ಈ ರೀತಿ ಚಲಿಸಿದರು. ಅವುಗಳ ಸಂಬಂಧವು ಗಗನಕ್ಕಿಲ್ಲ ಅಂದ್ರು. ಆಕಾಶಕ್ಕೆ ಸಂಬಂಧವೇ ಇಲ್ಲ. ಯಾಕೆಂದ್ರೆ ಆಕಾಶ ಅವಕಾಶ ಏನು ಕೊಟ್ಟದಮ್ಮ, ಅವಕಾಶವನ್ನ ಪಡೆದಂತವು ಎಂದು ಅವಕಾಶ ಕೊಟ್ಟಂತ ವಸ್ತುವನ್ನ ನಾಶ ಮಾಡಂಗಿಲ್ಲ. ಅದನ್ನ ಈ ಶ್ಲೋಕದ ಕೊನೆಯಲ್ಲಿ ಹೇಳ್ತೀವಿ ಹೇಗೆ ಅಂತ. ಆಕಾಶ ಪಕ್ಷಿಗಳ ಸಂಚರಿಸಿದರೂ ಅವುಗಳ ಸಂಬಂಧವು ಗಗನಕ್ಕಿಲ್ಲ. ಈ ರೀತಿ ಶರೀರ, ಮನಸ್ಸು ಮುಂತಾದವುಗಳ ಸಂಬಂಧವು ಆತ್ಮನಿಗಿರುವುದಿಲ್ಲ. ಪಕ್ಷಿಗಳ, ಗಾಳಿಯ ಸಂಬಂಧ ಆಕಾಶಕ್ಕೆ ಹೇಗಿಲ್ವೋ ಅದರಂತೆ ಈ ಶರೀರ ಸಂಬಂಧ ಏನಾವ್ರಿ, ಜನನ, ಮರಣ ಮತ್ತು 6 ತರ ವಿಕಾರ. ಇದು ಶರೀರ. ಮತ್ತು ಮನಸ್ಸಿನ ಸಂಬಂಧ ಏನವ, ರಾಗದ್ವೇಷಾದಿಗಳು, ಅಭಿಮಾನ ಮತ್ತು ಅಹಂಕಾರ. ಅದಕ್ಕ ಉತ್ಪತ್ತಿಯಾದಂತ ಅನಂತ ಕುಲ, ಜಾತಿ, ನಾಮ, ರೂಪ, ಹಲವು ವಿಧದಿಂದ ಭಯ ಅನ್ನುವಂಥದ್ದು, ಈರ್ಷ್ಯ, ನಾಚಿಕೆ ಅನ್ನುವಂಥದ್ದು, ಇವೆಲ್ಲ ಇರವು. ಇಲ್ಲಿ ಅಂದ್ರೆ ಮನೋಧರ್ಮ ಅಂದ್ರೆ ಮನಸ್ಸಿನ ಧರ್ಮ. ಇಲ್ಲಿ ಆದ್ರೆ ಮನಸ್ಸು ಅಂದ್ರೆ ಸೂಕ್ಷ್ಮ ತನುವಿನಲ್ಲಿ ಅಂತ. ಇವೆಲ್ಲ ಆತ್ಮನಿಗಿರುವುದಿಲ್ಲ. ಆಕಾಶದಲ್ಲಿ ಇವೆಲ್ಲ ನಡೀತೇವಲ್ರಿ, ಆದ್ರೆ ಆಕಾಶಕ್ಕೆ ಇಲ್ಲ, ಸಂಬಂಧ ಇಲ್ಲ ಆಕಾಶಕ್ಕೆ.
ಕಾರಣ ಆತ್ಮನಾದ ನಾನು ಸದಾ ನಿಸ್ಸಂಗನು. ಆತ್ಮನಾದ ನಾನು ನಿಸ್ಸಂಗ. ಸತ್ಸಂಗತ್ವೇ ನಿಸ್ಸಂಗ. ಸತ್ ಅಂದ್ರೆ ಇರುವಂತದ್ದು. ಸತ್ ಅಂದ್ರೆ ಬಾಧೆಗೊಳಗಾಗಲಾರದು. ಸತ್ ಅಂದ್ರೆ ಬ್ರಹ್ಮ. ಆ ಬ್ರಹ್ಮನ ಸಂಘವನ್ನ ಮಾಡಿದಾಗ ನಿಸ್ಸಂಗ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ಏನು ನಿಸ್ಸಂಗ? ಲೋಕದ ನಿಸ್ಸಂಗ, ದೇಹದ ನಿಸ್ಸಂಗ. ಅದಕ್ಕೆ ಅವರು ಮೋಹ ಮುದ್ಗರ ಅನ್ನುವಂಥ ಗ್ರಂಥದಲ್ಲಿ ಸತ್ಸಂಗತ್ವೇ ನಿಸ್ಸಂಗತ್ವೇ ಅಂತ ನೋಡ್ರಿ. ಎಲ್ಲಿವರೆಗೂ ಸತ್ಯವಾದ ವಸ್ತುವಿನ ಸಂಘ ಆಗೋದಿಲ್ಲೋ ಅಲ್ಲಿಯವರೆಗೂ ಈ ಲೋಕದ ಈ ದೇಹದ ಮೋಹ ಮಮಕಾರದ ಸಂಘವನ್ನ ಬಿಡ್ಲಿಕ್ಕೆ ಬರೋದಿಲ್ಲ ಅಂದ್ರ ಅವ್ರು. ಮತ್ತೆ ಆವಾಗ ಬಿಡ್ಬೇಕಲ್ಲ. ಅಂದ್ರೆ ಏನು? ಜ್ಞಾನ ಆದ ನಂತರ ಇವೆಲ್ಲ ನಾಶ ಆಗವು. ಇವು ನಾಶ ಮಾಡಿಕೊಂಡು ಜ್ಞಾನ ಆಗೋದಲ್ಲ. ಜ್ಞಾನ ಆದ್ಮೇಲೆ ಇವು ಮೋಹ ಹೋಗ್ತಾವ. ಅದಕ್ಕೆ ಸದಾ ನಿಸ್ಸಂಗನು ಎಂಬ ವಿಚಾರ ಸರಣಿಯಲ್ಲಿ ಸದಾ ಕಾಲ ವಿಚಾರ ಮಾಡಿದವನಿಗೆ ಆತ್ಮ ವ್ಯಕ್ತನು ಇರುವುದರಿಂದ, ಇವನು ಬ್ರಹ್ಮಜ್ಞಾನಿ ಇರುವುದರಿಂದ ಆತನನ್ನು ಈ ಜಡವಾದ ಮನಸ್ಸು ಜನನ ಮರಣಗಳಿಗೆ ಈಡು ಮಾಡುವುದಿಲ್ಲ. ಈ ಮನಸ್ಸು ಇವನಿಗೆ ಜನನಕ್ಕೂ ಮತ್ತು ಮರಣಕ್ಕೂ ಗುರಿಯ ಮಾಡುವಂತ ಕಾರ್ಯ ಮಾಡಂಗಿಲ್ಲ. ಈ ಮನಸ್ಸು ಅಜ್ಞಾನ ಮನಸ್ಸು ಏನ್ ಮಾಡ್ತಮ್ಮ? ಜನನ ಮರಣಕ್ಕೆ ಗುರಿ ಮಾಡಿತ್ತು. ಅವ್ನು ಗುರಿ ಆಗ್ಬಿಟ್ಟಾನ ಈಗ. ಕಾರಣ ನಿನ್ನೆನೆ ಹೇಳನಿ, ತಾಜಾತ್ಮನಾಗಿ ತನ್ನ ಧರ್ಮವನ್ನ ಶರೀರದ ಮೇಲೆ ಆರೋಪ ಮಾಡಿ, ಶರೀರ ಧರ್ಮವನ್ನ ತನ್ನಲ್ಲಿ ಆರೋಪ ಮಾಡಿಕೊಂಡು ಇದನ್ನ ಕಡಿಗೆ ಆಗಲಾರದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಂಡಾನ. ಇವನು ಸಿಕ್ಕಿ ಹಾಕಿದ್ದ ಯಾವ್ದ್ರಿ? ಇದೇ ಮನಸ್ಸು. ಯಾಕೆ? ವಿಚಾರ ಇಲ್ಲದ ಮನಸ್ಸಿನ. ವಿಚಾರ ಆದಾಗ ಏನ್ ಮಾಡ್ತೀರಿ? ಇವೆಲ್ಲ ಬಂದು ಈ ರೀತಿ ಆ ಮನಸ್ಸು ಜನನ ಮರಣಗಳಿಗೆ ಈಡು ಮಾಡುವುದಿಲ್ಲ. ಅಂದ್ರೆ ಆ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ಜ್ಞಾನಿಯು ಯಾವ ಪ್ರಯತ್ನ ಮಾಡೋದಿಲ್ಲ ಅಂತ. ಯಾಕೆ ಮಾಡ್ಬೇಕಾಗಿದ್ರ ಅವನ ಪ್ರಯತ್ನ? ಅದಕ್ಕೆ ಜ್ಞಾನಿಗೆ ಇದು ಕಾರಣ ಅಂದ್ರೆ ಮನಶುದ್ಧಿಗಾಗಿ, ಮನಸ್ಸಿನ ನೈರ್ಮಲ್ಯತೆಗಾಗಿ, ಪವಿತ್ರತೆಗಾಗಿ ಏನಾನ ಮಾಡಬಹುದಲ್ಲ ಅಂತಂದ್ರೆ ಅದು ಯೋಗ್ಯವಲ್ಲ ಅಂದ್ರೆ ನೋಡ್ರಿ. ಕಾರಣ ಅದು ಅಜ್ಞಾನಿನ ಕುರಿತು ಹೇಳಿದಂತ ಮಾತು, ಇವನಿಗೆ ಹೇಳುವಂತ ಮಾತಲ್ಲ. ಅದಕ್ಕಾಗಿ ಆ ಮನಸ್ಸಿನ ಶುದ್ಧಿಗೋಸ್ಕರವಾಗಿ ಯಾವುದೇ ಒಂದು ಯೋಗವನ್ನಾಗಲಿ ಆಚರಿಸುವಂತ ಸಂಭವವೇ ಇಲ್ಲ. ಅದಕ್ಕಾಗಿ ಅವನು ಯಾವ ಪ್ರಯತ್ನವನ್ನು ಮಾಡೋದಿಲ್ಲ. ಒಟ್ಟಿನಲ್ಲಿ ಕೊನೆಯ ನಿರ್ಣಯ ಅಂದ್ರೆ ಆ ಮನಸ್ಸೇ ನಾನೆಲ್ಲ ಒಂದು ದೃಢವಾಗಿ ತಿಳಿದಿರುತ್ತಾನೆ. ಜ್ಞಾನಿ ಏನ್ ತಕ್ಕ ನಮ್ಮ ಮನಸ್ಸೇ ನಾನನ್ನ ಮನಸ್ಸೇ ನಾನನ್ನೇ. ಆ ಮನಸ್ಸು ಅಜ್ಞಾನಿಗೆ ಬಂಧಕ್ಕೂ ಆದಂತ ನಮಗ್ ಮಾಡಂಗಿಲ್ಲ. ಮತ್ತೆ ಆ ಮನಸ್ಸು ಮುಕ್ತಿಗಾಗಿ ನಮ್ಮನ್ನ ಕಡೆಗೆ ಮಾಡೋ ಪ್ರಯತ್ನಕ್ಕೂ ಸಾಧನವಲ್ಲ ಅಂತ ಅರ್ಥ ಆಯ್ತದೆ. ಅದು ಸಾಧನೆ ಎರಡಕ್ಕಲ್ಲ ಅಲ್ರಿ. ಜ್ಞಾನಿಗೆ ಆ ಮನಸ್ಸೇ ಸುಳ್ಳಲ್ಲ. ಸುಳ್ಳಂದ್ರೆ ಮನಸ್ಸು ತಾನಲ್ಲ. ಕಾರಣ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪಗಳನ್ನ ಅರಿಯುವಂತ ಆತ್ಮ ತಾನು.
ಈ ರೀತಿ ನಾನು ಅಲ್ಲವೆಂದು ದೃಢವಾಗಿ ತಿಳಿದಿರುತ್ತಾನೆಂದು ನೋಡಿ. ಇದು ದೃಢ ಆಗ್ಬೇಕಂದ್ರೆ ಗಟ್ಟಿ ಆಗ್ಬೇಕು. ಗಟ್ಟಿ ಆದಾಗ ನಿನ್ನೆ ಒಂದ್ ಮಾತು ಹೇಳಿದ್ನಲ್ರಿ ನಮ್ ಡಾಕ್ಟರ್ ಹೇಳುವಾಗ, ಅದು ಹೆಂಗೆ ಬಿಡಬೇಕು ಅಂತ ಅನ್ನಿಸ್ತಾನೆ ಭಾವ ಹೋಗಿರ್ಬೇಕ್ರಿ. ಗಾಯವಾದಂತ ಸಂದರ್ಭದಲ್ಲಿ ಅದರ ಮೇಲೆ ಸ್ವಲ್ಪ 2-3 ದಿನ ಔಷಧ ಉಪಚಾರ ಮಾಡುವಾಗ ಅದರ ಮೇಲಿನ ಚರ್ಮ ಮೇಲೆ ಇರ್ತದಮ್ಮ. ಅದು ಆ ದೇಹದ ಭಾಗದಿಂದ ಕಡಿಮೆ ಆಗ್ತದ. ಅದು ಯಾವಾಗ ಅಂದ್ರೆ ಸ್ವಲ್ಪ ಕಾಲಾವಕಾಶ ಇರ್ತದೆ. 3 ದಿನ ಆಗ್ಬೋದು, 6 ದಿನ ಆಗ್ಬೋದು, 8 ದಿನ ಆಗ್ಬೋದು, 10 ದಿನ ಆಗ್ಬೋದು. ಅದು ತಾನಾಗಿ ಕಿತ್ತಿ ಬಂತು ಅಂದ್ರೆ ಆ ಗಾಯದ ನೋವು ಆಗೋದಿಲ್ಲ ನಮ್ಗೆ. ಗಾಯ ಆದ ಯಾವ ಜಾಗದಲ್ಲಿ ಗಾಯ ಆಗ್ಯದ ಆ ಗಾಯದ ಮೇಲೆ ಆ ಚರ್ಮ ತಾನೇ 15 ದಿವಸಕ್ಕೆ ಕಿತ್ತಿ ಹೊರಗೆ ಬಂತಂದ್ರೆ ಆ ಗಾಯನು ಜಲ್ದಿ ವಾಸಿ ಆಗ್ತದೆ ಮತ್ತು ನೋವು ಕೂಡ ಕಡಿಮೆ ಇರ್ತದೆ. ಮತ್ತೆ ನಾವೇ ಏನಾದ್ರು ಪ್ರಯತ್ನ ಮಾಡಿ ಕಿತ್ತಿ ಹಾಕಿದ್ವು ಅಂದ್ರೆ ಅದು ನೋವನಾಗ್ತದ. ಗಾಯ ಇವತ್ತ ಮಾಯಲಿಕ್ಕೆ ಬಂದದ್ದು ಮತ್ತೆ ಅದು ಹೊಸ ಗಾಯ ಆಗ್ತದೆ. ಹೊಸ ಗಾಯ ಆಗ್ತದಲ್ರಿ. ಮತ್ತೆ ನಾವು ಕೂಡ ಈ ಜ್ಞಾನವನ್ನ ದೃಢ ಮಾಡಿಕೊಳ್ಳಬೇಕಾದ್ರೆ ಯಾವ ಔಷಧ ಉಪಚಾರ ಅದ ನೋಡ್ರಿ. ಏನ್ ಔಷಧ ಅಂದ್ರೆ ಬಲ್ಲವರು ಬಂದೀವ್ರಿ ಔಷಧ ತಂದೀವ್ರಿ ಅಂದ್ರು. ಇದು ಗಿಡಮೂಲಿಕೆ ಅಂದ್ರೆ ಹೊರಗಿನ ಔಷಧ ಅಲ್ಲ. ಅನಂತ ವೇದಗಳಲ್ಲಿ ಆಗಮಗಳಲ್ಲಿ ಉಪನಿಷತ್ತುಗಳು ಇರುವಂತ ವಿವೇಕ, ವೈರಾಗ್ಯ, ಸಮಾಧಮ, ಸಾಧನ, ಚತುಷ್ಟಯ ಎನ್ನುವಂತ ಔಷಧವನ್ನ ತಂದಿವ್ರಿ. ಈ ಔಷಧವನ್ನ ನೀವು ಸೇವನೆ ಮಾಡಿದ್ರೆ ನಿಮ್ಗೆ ಏನಾಗ್ತದ? ರೋಗ ಹೋಗ್ತದ. ಯಾವ ರೋಗ? ಭವರೋಗ. ಮತ್ತೆ ಇದನ್ನ ನೀವು ವಿಶ್ವಾಸ ಮಾಡ್ಲ ಸುಡುಗಾಡು ಅಂತಾರ. ಅರಿತು ಸೇವಿಸಿದರೆ ನೀನಾದಿ ಪಾರು, ಸೇವಿಸದಿದ್ದೊಡೆ ನೀನು ಹೋಗು ಸುಡಗಾಡು ಅಂದ್ರ. ಅಂಥದ್ರಿಂದ ಗುರುಗಳು ಹೇಳುವಂತ ಶಾಸ್ತ್ರಗಳು ಹೇಳುವಂತ ಸಂದರ್ಭದಲ್ಲಿ ಆತ್ಮ ಅನಾತ್ಮ ಅನ್ನುವುದು ಅದು ಹೇಳಿ 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 ಈ ದೇಹ ಭಾವ ಅನ್ನುವಂಥದ್ದು ಆತ್ಮನಿಂದ ಕಡಿಯಾದಂಗ ಆಗ್ತದಮ್ಮ. ಭಾವ ಅಂದ್ರೆ ಅದ್ರ ಮೇಲೆ ಮೋಹ ಹೋದ್ರೆ ಕಡಿಯಾದಂಗ ಅದು. ಅಂದ್ರೆ ನಿರ್ಮೋಹ ಆಗ್ಬೇಕಂತ. ಆ ಸತ್ಸಂಗತ್ವ ನಿಸ್ಸಂಗತ್ವ. ಸತ್ಸಂಗದಿಂದ ಇದು ಕಡಿಗೆ ಆಗ್ಬೇಕಂತ್ರಿ. ಮತ್ತೆ ಬೇರೆಗಳ ಸಂಘದಿಂದ ಕಡಿಗಾದದನ್ನ ಕೂಡಿದ್ದನ್ನ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಕೇಡ ಆಗ್ತದ ನಮಗ್. ನಾಶನ ಆತಾವ ನೋಡ್ರಿ. ಸುಮ್ನೆ ಅವ್ರನ್ನ ಬಿಡ್ಬೇಕು, ಅವ್ರು ಇರಬಾರ್ದು, ಇವ್ರು ಇರಬಾರ್ದು. ಇವೆಲ್ಲಾ ಮಧ್ಯದಲ್ಲಿ ನಮ್ಗ ಬಹಳ ಅನಾನುಕೂಲ ಆಗ್ತದ ಸಾಧನ ಮಾರ್ಗದಲ್ಲಿ ಸಾಧಿಸಿದಲ್ಲಿ ಅಂತ ಯಾರ್ಯಾರು ಸಂಶಯ ಇದ್ರೆ ತೆಗಿಯಂಗೆ ಹೇಳ್ಬಿಟ್ರು ಅವ್ರು. ತಾನಾಗಿ ಹೋಗ್ತಾರೆ. ನೋವೇ ನೋಡ್ರಿ, ಯಾವ್ರಿಗೂ ನೋವಿಲ್ಲ, ನಮಗೂ ನೋವಿಲ್ಲ. ಈ ರೀತಿ ಈ ಎಂಬ ಭಾವ ನಾನೆಲ್ಲವೆಂದು ದೃಢವಾಗಿ ನಂಬುವುದು ಇದರ ಭಾವ. ಅದಕ್ಕೆ ಇಲ್ಲಿ ಬಾಲತ್ವ, ಯೌವನ, ಜರ, ಜನನ, ಮರಣಗಳು ಸುಳ್ಳದೆ ಕಾಮ, ಭಯ, ತೃಪ್ತಿ, ಆಲೋಚನೆ, ಆಶ್ಚರ್ಯಗಳು ಸೂಕ್ಷ್ಮ ತನು ಧರ್ಮ. ಈ ಧರ್ಮ ಸಂಸ್ಕಾರಕ್ಕೆ ಆಲಯವು ಕಾರಣ ಶರೀರ ಅಂದ್ರು.
ಇವುಗಳ ಧರ್ಮವನ್ನು ಆಲೋಚಿಸಲು ಆತ್ಮನಿಗಿಲ್ಲ. ಇವು ದೇಹಕ್ಕೆ ಉಂಟು, ಆತ್ಮನಿಗಿಲ್ಲ. ಹೇಗಿಲ್ಲ ಅನ್ನೋದಕ್ಕೆ ಪಕ್ಷಿಯ ಗಾಳಿಯ ಧೂಳಿ ಆಕಾಶಕ್ಕೆ ಅಂಟುವುದುಂಟೆ. ಅದರಂತೆ ದೃಗ್ರೂಪನಾತ್ಮ ತಾಂ ನಿಸ್ಸಂಗನು. ದೃಶ್ಯವನ್ನ ತಿಳಿಯಂತವನೇ ದೃಗ್ರೂಪನಂತ. ದೃಕ್ಕು ಎಂದು ದೃಶ್ಯ ಆಗೋದಿಲ್ಲ, ದೃಶ್ಯ ಎಂದು ದುಃಖ ಆಗೋದಿಲ್ಲ. ತಿಳಿಯುವ ಕಣ್ಣಾಗೋದಿಲ್ಲ ನೋಡ್ರಿ. ಜಗತ್ತಿನ ಬಹಳ ವಸ್ತುಗಳವ, ಅವುಗಳು ತಿಳಿಸುವಂತವಂತ. ತಿಳಿಸುವಂತವಂದ್ರೆ ಅವು ಕಣ್ಣಲ್ಲ. ಕಣ್ಣು ಏನ್ ಮಾಡ್ತಾರ, ಬರೀ ತಿಳಿಯದ ಮಾಡ್ತಾರ ವಿನಃ ಅದರಲ್ಲಿ ತಿಳಿಸಿಕೊಡೋದಿಲ್ಲ ಅಂತ. ಅದಂತೆ ದೃಗ್ರೂಪನಾದ ನಾನು ಎಲ್ಲವನ್ನ ತಿಳಿಯುವನೇ ವಿನಃ ಕರ್ಣಾದಿಗಳಿಂದ ದೇಹಾದಿಗಳಿಂದ ನನ್ನನ್ನ ತಿಳಿಯಲಿಕ್ಕೆ ಅಸಾಧ್ಯವಾದದ್ದು ಅಂತ ದೃಗ್ರೂಪ ಮಾತ್ರ ಆತ್ಮ ತಾ ನಿಸ್ಸಂಗನ. ಅದು ನಿಸ್ಸಂಗನ ಆದ್ರಿ. ಹೇಗಂದ್ರೆ ಕಣ್ಣು ನೋಡ್ತದ ನೋಡ್ರಿ, ಕಣ್ಣು ನೋಡ್ತದ, ದೃಶ್ಯವನ್ನ ತಿಳಿದು ದೃಕ್ಕಾಗ್ಯದ. ಆದ್ರೆ ಕಣ್ಣಿನಲ್ಲಿ ನೋಡಿದ ವಸ್ತುವನ್ನ ಎಂದೂ ತಗೋದಿಲ್ಲ, ಅದು ಎಂದೂ ಸ್ವೀಕಾರ ಮಾಡಂಗಿಲ್ರಿ. ಬರೀ ನೋಡೋದಷ್ಟೇ ಅದು. ಅದನ್ನ ಪಡಿಬೇಕಾಗಿದ್ರೆ ಕಣ್ಣಿಗೆ ಸಾಧ್ಯ ಇಲ್ಲ. ಅದಕ್ಕೆ ಮತ್ತೆ ದೇಹದ ಬೇರೆ ಬೇರೆ ಇಂದ್ರಿಯಗಳಿಂದ ಅದು ಪಡಿಬೇಕು ವಿನಃ ಕಣ್ಣು ನೋಡದ, ನೋಡಿ ವಸ್ತುವಿನಿಂದ ಕಡಿಗೆನೇ ಅದ್ ನೋಡ್ರಿ. ಮತ್ತೆ ಅದು ಕಡಿಗೆ ಅದಿಲ್ಲ, ಅದು ಬೇರೆನೇ ಅದು. ಕಣ್ಣೇ ನೋಡದ, ನೋಡಿದ ವಸ್ತುವಿನಕ್ಕಿಂತ ಬೇರೆನೇ ಆದದು. ಅದರಂತೆ ಆತ್ಮ ನೋಡ್ತಾನಂದ್ರೆ ನೋಡಿದ ವಸ್ತುವಿಗಿಂತ ಬೇರೆ ಇದ್ದಾನೆ ಅನ್ನುವುದನ್ನ ತಿಳಿದುಕೋ. ಅದಕ್ಕಾಗಿ ಆ ಜ್ಞಾನಿ ಮನಸ್ಸಿನ ಶುದ್ಧತೆಗಾಗಿ ಮನಸ್ಸೇನಾದಲ್ಲ ಅಂದವನು ಮನಸ್ಸನ್ನ ಯಾಕೆ ತಿದ್ದಕೋತಾನೆ? ಅದಕ್ಕೆ ಅಜ್ಞಾನಿ ಅವನ ಕೆಲಸ, ಜ್ಞಾನಿಯ ಕೆಲಸ ಅಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತೆ ನಾಳೆ ದಿನ 93ನೇ ಶ್ಲೋಕವನ್ನ ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣ. ನಮಸ್ಕಾರ.